ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ತಮ್ಲೈನ್ ನೋಡಿ ನಿಮಗೆ ಆಲ್ರೆಡಿ ಗೊತ್ತಾಗಿದೆ. ಅನ್ನ ಹಾಕುವಂತಹ ಅನ್ನಪೂರ್ಣೇಶ್ವರಿ ಇವರು ಅಂತ ನೋಡಿದ್ದೀರಾ ಬೋರ್ಡ್ನ. ನಾನೊಬ್ಬರ ಬಗ್ಗೆ ಹೇಳ್ತೀನಿ, ಅವ್ರು ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅವ್ರಿಗೆ ಒಂದು ಹೆಲ್ಪ್ ಮಾಡಿ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ಕೇಳ್ಕೊತಾ ಇದ್ದೀನಿ. ಸಂಜನಾ ವಿನಯ್ ಅಂತ ಮೊದಲು ಸಂಜನಾ ಧೃತಿ ಅಂತ ಅವ್ರದ್ದು ಯೂಟ್ಯೂಬ್ ಚಾನಲ್ ಇತ್ತು. ನಿಜವಾಗ್ಲೂ ವಯಸ್ಸಾದಂಥವ್ರಿಗೆ ಅವರು ಊಟ ತಲುಪಿಸುವಂತಹ ಕೆಲಸನ ಮಾಡ್ತಾಯಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ಯಾರಿಗೆ ಊಟ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂಥವ್ರಿಗೆ ಅವರು ಪ್ರತಿನಿತ್ಯ 3 ಟೈಮು ಕೂಡ ಊಟನ ತಲುಪಿಸ್ತಾ ಇದ್ದಾರೆ. ನಿಜವಾಗ್ಲೂ ಎಷ್ಟು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಅಂತ ಅಂದ್ಬಿಟ್ಟು ನಾನು ಅವ್ರನ್ನ ಭೇಟಿಯಾಗಿದ್ದೀನಿ 2 ಬಾರಿ. ತುಂಬ ಖುಷಿಯಾಯಿತು. ಅವ್ರ ಜೊತೇಲಿ ಮೀಟ್ ಮಾಡಿದ್ದು, ನಾನು ಅವ್ರ ಜೊತೇಲಿ ಮಾತಾಡಿದ್ದಕ್ಕೆ ತುಂಬಾ ಖುಷಿಯಾಯಿತು. ಅವ್ರದ್ದು ಫೋಟೋ ಕೂಡ ಇಲ್ಲಿ ಹಾಕ್ತೀನಿ ನೋಡಿ, ಅವ್ರ ಚಾನಲ್ ನೇಮು. ದಯವಿಟ್ಟು ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಅವ್ರಿಗೆ ತಂದೆ ತಾಯಿ ಕೂಡ ಇಲ್ಲ, ಆದರೂ ಕೂಡ ಒಂದು ತಂದೆ ತಾಯಿಗೆ ಆ ಕೆಲಸ ಮಾಡಿ ಅವರು ಊಟನ ತಲುಪಿಸ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಹೆಮ್ಮೆ ಪಡುವಂತಹ ವಿಷಯ. ಅವ್ರ ಫ್ಯಾಮಿಲಿಲಿ ನಾನು ಒಂದು ಒಬ್ಬಟ್ಟನ್ನ ನೋಡಿದೆ. ಅವ್ರ ಅತ್ತೆ ಮಾವ ಇದ್ದಾರೆ, ಅವ್ರಿಗೆ ತಂದೆ ತಾಯಿ ಇಲ್ಲ. ಸಂಜನಾ ಅವ್ರಿಗೆ ಅವ್ರ ಅತ್ತೆ ಮಾವ ನಿಜವಾಗ್ಲೂ ಒಂದು ಒಳ್ಳೆ ತಂದೆ ತಾಯಿ ಆಗಿದ್ದಾರೆ. ಇವರು ಕೂಡ ಅಷ್ಟೇ. ಅವ್ರು ಹೇಳಿದ್ರು ಒಂದು ಮಾತು, ನನ್ನ ತಂದೆ ತಾಯಿ ಇಲ್ಲ ಅನ್ನೋ ಭಾವನೆನೇ ಇಲ್ಲ ಸಿಸ್ಟರ್, ನನಗೆ ನನ್ನ ಅತ್ತೆ ಮಾವನೇ ನನಗೆ ತಂದೆ ತಾಯಿ, ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಹಾಗಾಗಿ ನಾನು ಅವ್ರಿಗೆ ನೋಡಿ ತುಂಬ ಖುಷಿಪಟ್ಟೆ. ಹಾಗೆ ಅವ್ರ ಅತ್ತೆ ಮಾವನೂ ಕೂಡ ಅಷ್ಟೇ, ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ನಾವು ಹೋಗಿದ್ದಾಗಲೂ ಕೂಡ ನಾವೇ ಹೊಸ್ದಾಗಿ ಹೋಗಿದ್ದೀವಿ ಅಂತಲೇ ಅನ್ನಿಸ್ಲಿಲ್ಲ ಅವ್ರ ಮನೆಗೆ. ನಿಜವಾಗ್ಲೂ ಯಾವುದೋ ಒಂದು ಹಳೆ ಫ್ರೆಂಡ್ಶಿಪ್ ಇರಬೇಕೇನೋ, ಹಳೆ ಸಂಬಂಧ ಇರಬೇಕೇನೋ ಅನ್ನೋ ರೀತಿಲಿ ನಡ್ಕೊಂಡ್ರು ಅವರು. ತುಂಬ ಖುಷಿಯಾಯಿತು. ಅವ್ರ ಹಸ್ಬೆಂಡು ಅಷ್ಟೇ, ಅವ್ರಿಗೆ ತುಂಬಾ ಬೆಂಬಲವಾಗಿದ್ದಾರೆ. ಅವ್ರಿಗಿಬ್ಬರು ಹೆಣ್ಮಕ್ಳಿದ್ದಾರೆ. ನಿಜವಾಗ್ಲೂ ಅವ್ರ ಮನೆಯವರು ಸಂಜನಾ ಅವರು, ಅವ್ರ ಅತ್ತೆಯವರು ಎಲ್ಲ ಶ್ರಮಪಟ್ಟು ವಯಸ್ಸಾದಂಥವ್ರಿಗೆ ಮೈಸೂರು ಸಿಟಿ ಒಳಗಡೆ ಅವ್ರಿಗೆ ಊಟ ತಲುಪಿಸುವಂತಹ ಕೆಲಸನ ಮಾಡ್ತಾಯಿದ್ದಾರೆ. ನಿಜವಾಗ್ಲೂ ಗ್ರೇಟ್ ಅಂದರೆ ಗ್ರೇಟ್. ಏಕೆಂದರೆ 3 ಟೈಮು ಕೂಡ ಅವರು ಒಂದು ದಿನವೂ ಎಲ್ಲೂ ಹೊರಗಡೆ ಹೋಗೋದೇ ಇಲ್ಲ. ಅವರು ಬರೀ ಎಲ್ಲಾದರೂ ಒಂದು 10 ನಿಮಿಷ ದೇವಸ್ಥಾನಕ್ಕೆ ಹೋಗಿದ್ದು ಬರ್ತೀನಿ ಅಂದರೂ ಕೂಡ ಲೇಟಾಗಿರುತ್ತೆ. ಊಟ ಕೊಡಬೇಕು ಅಂದ್ಕೊಂಡು ಓಡಿ ಬರ್ತಾರೆ. ನಾನು ಕೂಡ ನಮ್ಮ ಮನೆಗೆ ಬನ್ನಿ ಅಂತ ಕರೆದಾಗಲೂ ಕೂಡ ಹೇಳಿದ್ರು, ಸಿಸ್ಟರ್ ಟೈಮೇ ಆಗೋಲ್ಲ, ಈ ರೀತಿ ಇದೆ ಅಂತ ಹೇಳಿದ್ರು. ನನಗೆ ತುಂಬ ಖುಷಿಯಾಯಿತು. ಏಕೆಂದರೆ ಇವರನ್ನೇ ಕಾಯ್ಕೊಂಡಿರ್ತಾರೆ ಅನ್ನೋದು ಎಷ್ಟು ಅವ್ರಿಗೆ ಪ್ರೀತಿ ವಿಶ್ವಾಸ ಇದೆ. ನಿಜವಾಗ್ಲೂ ತುಂಬ ಖುಷಿಯಾಯಿತು. ದಯವಿಟ್ಟು ಎಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡಿ. ಅವ್ರದ್ದು ಹಳೆ ಚಾನಲು ಯಾವುದೋ ಕಾರಣಾಂತರದಿಂದ ಅವ್ರ ಚಾನಲ್ ಹೋಗ್ಬಿಡ್ತು. ತುಂಬ ಚೆನ್ನಾಗಿ ವೈರಲ್ ಆಗಿತ್ತು. ಒಂದು ವಿಡಿಯೋ 1 ಮಿಲಿಯನ್ ಗಟ್ಟಲೆ ಹೋಗಿತ್ತು. ಅದು ಕಾರಣಾಂತರದಿಂದ ವಿಡಿಯೋನೂ ಡಿಲೀಟ್ ಆಯಿತು, ಚಾನಲೇ ಡಿಲೀಟ್ ಆಯಿತು. ಹೇಗಾಯಿತು ಏನಾಯಿತು ಅಂತ ಅವ್ರಿಗೂ ಗೊತ್ತಿಲ್ಲ. ಸರ್ಚಲ್ಲೆಲ್ಲ ನೋಡ್ದು ನಾವು ಕೂಡ ಅವ್ರು ಸಿಕ್ಕಲಿಲ್ಲ. ಅವರು ಕೂಡ ತುಂಬಾ ಟ್ರೈ ಮಾಡಿದ್ರು ಆ ಚಾನಲ್ ವಾಪಸ್ ತೊಗೊಳೋದಕ್ಕೆ. ಆ ಚಾನಲ್ ವಾಪಸ್ ಬರಲಿಲ್ಲ. ಹಾಗಾಗಿ ಮತ್ತೆ ಈಗ ಹೊಸ ಚಾನಲ್ ಓಪನ್ ಮಾಡಿದ್ದಾರೆ. ದಯವಿಟ್ಟು ಎಲ್ರಿಗೂ ಕೂಡ ಕೇಳ್ಕೊಳ್ಳೋದೇನಂತಂದರೆ, ನನಗೆ ಎಲ್ಲರೂ ಯಾರೆಲ್ಲ ಸಪೋರ್ಟ್ ಮಾಡ್ತೀರಾ ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ. ಅವ್ರ ಕಡೆಯಿಂದನೂ ಸಪೋರ್ಟ್ ತಗೊಳ್ಳಿ. ಬರೀ ಸಪೋರ್ಟ್ ಕೊಡಿ ಅಂತಲ್ಲ, ಅವ್ರ ಕಡೆಯಿಂದನೂ ಸಪೋರ್ಟ್ ತೊಗೊಳ್ಳಿ. ಅವರು ಕೂಡ ವಿಡಿಯೋ ನೋಡ್ತಾರೆ, ಲೈವಿಗೆ ಬರ್ತಾರೆ, ಸಪೋರ್ಟ್ ಮಾಡ್ತಾರೆ. ನಾವೊಂದು ಪೋಸ್ಟ್ ಹಾಕಿದರೂ ಕೂಡ ಪೋಸ್ಟ್ ನೋಡಿ ಅಲ್ಲಿ ಹೋಗಿ ಕಮೆಂಟ್ ಮಾಡ್ತಾರೆ, ಲೈಕ್ ಕೊಡ್ತಾರೆ, ಪ್ರತಿಯೊಂದೂ ಮಾಡ್ತಾರೆ. ಅದು ಇಷ್ಟೆಲ್ಲ ಕೆಲಸ ಮಾಡಿಕೊಂಡು ಅವರು ಅನ್ನ ಹಾಕೋದಿರ್ಬೋದು, ಪ್ರತಿಯೊಬ್ಬರಿಗೂ ಒಂದು ಬಾಕ್ಸ್ ರೆಡಿ ಮಾಡಿ ಕಳಿಸೋದಾಗಿರ್ಬೋದು, ಅಷ್ಟೆಲ್ಲ ಕೆಲಸ ಮಾಡಿಕೊಂಡು ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ತಿಂಡಿ ರೆಡಿ ಮಾಡಿ 7:30 ಅಷ್ಟೊತ್ತಿಗೆ ಅವರೆಲ್ಲ ತಿಂಡಿನ ಕಳಿಸ್ತಾರೆ. ಅಷ್ಟೆಲ್ಲ ಕೆಲಸ ಮಾಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಇಬ್ಬರು ಹೆಣ್ಮಕ್ಳು ಇದ್ದಾರೆ. ಒಂದು ತುಂಟ ಹುಡುಗಿ ಇದೆ. ನಿಜವಾಗ್ಲೂ ಕೂರಲ್ಲ, ನಿಲ್ಲಲ್ಲ, ಅಷ್ಟು ತುಂಟ ಅದು. ಅಂತೆ ಮಗುನ ಇಟ್ಕೊಂಡು ಇವರು ಈ ಕೆಲಸ ಮಾಡಿಕೊಂಡು ಅದರಲ್ಲೂ ಒಂದು ಯೂಟ್ಯೂಬ್ನ ಏನಾದರೂ ನಾನು ಇದರಲ್ಲಿ ಒಂದು ಹೆಸರು ಮಾಡ್ಕೊಬೇಕು ಅಂತ ಹೇಳಿ, ಒಂದು ಮಕ್ಕಳಿಗೆ ಏನಾದರೂ ಒಂದು ಹೆಲ್ಪ್ ಆಗುತ್ತೆ ಅಂತ ಹೇಳಿ ಅವರು ಈ ಚಾನಲ್ನ ಓಪನ್ ಮಾಡಿದ್ದಾರೆ. ದಯವಿಟ್ಟು ಕೇಳ್ಕೊಳ್ಳೋದೇನೆಂದರೆ, ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ತಗೊಳ್ಳಿ ಅವ್ರ ಕಡೆಯಿಂದ. ಬರೀ ಸಪೋರ್ಟ್ ಕೊಡಿ ಅಂತ ಕೇಳಲ್ಲ, ಅವ್ರ ಕಡೆಯಿಂದನೂ ಕೂಡ ಸಪೋರ್ಟ್ ತಗೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ದಯವಿಟ್ಟು ಅವ್ರ ಚಾನಲ್ ಹೋದ್ಮೇಲೆ ಅವರು ಚಾನಲ್ ಓಪನ್ ಮಾಡೋದಕ್ಕೆ ತುಂಬಾ ಬೇಜಾರಾಗಿದ್ದರು. ಹೀಗೆ ಮಾತಾಡುವಾಗ ಚಾನಲ್ ಓಪನ್ ಮಾಡಿ, ಇಲ್ಲ ಇದು ಒಳ್ಳೆ ಸಕ್ಸಸ್ ಕೊಡುತ್ತೆ ಅಂತ ಹೇಳಿದ್ಮೇಲೆ ಅವರು ಚಾನಲ್ನ ಓಪನ್ ಮಾಡಿದ್ದಾರೆ. ದಯವಿಟ್ಟು ಎಲ್ರಿಗೂ ಕೇಳ್ಕೊತೀನಿ, ದಯವಿಟ್ಟು ಎಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.
ಒಂದು ಅನ್ನಪೂರ್ಣೇಶ್ವರಿಗೆ ನೀವು ಕೂಡ ಕೈ ಜೋಡಿಸಿ, ಒಂದು ವಿಡಿಯೋ ನೋಡೋದ್ರಿಂದ ಕೈ ಜೋಡಿಸಿ ಅಂತ ಕೇಳ್ಕೊತಾ ಇಲ್ಲಿಗೆ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.